ಒಂದು 2-3 ಸಣ್ಣ ಸಣ್ಣ ಉದಾಹರಣೆಗಳನ್ನು ಹೇಳಿ ಹೇಗೆ ನಮ್ಮ ಶಾರೀರಿಕ ಮಾನಸಿಕ ಸ್ವಾಸ್ಥ್ಯಕ್ಕೆ ಯೋಗ ಲಾಭಕಾರಿ ಅನ್ನೋಂಥದ್ದು ಒಂದು 2-3 ಸಣ್ಣ ಸಣ್ಣ ಉದಾಹರಣೆಗಳನ್ನ ಹೇಳ್ತೀನಿ. ಅದು ವಿಶೇಷವಾಗಿ ಮಿದುಳಿಗೆ ಸಂಬಂಧಪಟ್ಟಂತ ನರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ 1-2 ಉದಾಹರಣೆಗಳನ್ನ ಹೇಳ್ತೀನಿ. ನಾವೆಲ್ಲರೂ ಯೋಗಿಗಳಾಗಿ ಅಭ್ಯಾಸ ಮಾಡ್ತಾ ಇದ್ದೀವಿ, ಯೋಗವನ್ನು ಹೇಳ್ಕೊಡ್ತಾ ಇದ್ದೀವಿ. ಯೋಗದ ಬಗ್ಗೆ ನಮ್ಗೆ ಅನೇಕ ಸಂಗತಿಗಳು ಗೊತ್ತೇ ಇದೆ. ಅನೇಕ ವಿಷಯಗಳನ್ನು ಅಧ್ಯಾತ್ಮದ ಬಗ್ಗೆ ಅಲ್ಲದಿದ್ರೂ ಸಹ ಶಾರೀರಿಕವಾಗಿ ಸ್ವಾಸ್ಥ್ಯವನ್ನು ಹೇಗೆ ಸಂಪಾದಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಅನೇಕ ಲೇಖನಗಳನ್ನ ಓದೇ ಇರ್ತೀವಿ. ನರವಿಜ್ಞಾನ ಕ್ಷೇತ್ರದಲ್ಲಿ ಯೋಚನೆ ಮಾಡಿದಾಗ ನಾವೆಲ್ಲರೂ ಸಹ ವಯಸ್ಸಾಗ್ತಾ ಈ ವರ್ಷದ ಒಂದು ಏನು ಯೋಗದ ಶೀರ್ಷಿಕೆ ಏನಿತ್ತು, ಯೋಗ ದಿನದ ಶೀರ್ಷಿಕೆ ನಾವೆಲ್ಲರೂ ಸಹ ಆರೋಗ್ಯವಂತರಾಗಿ ನಮ್ಮ ಆಯಸ್ಸನ್ನ ಮುಂದುವರಿಸ್ತಾ ಹೋಗಬೇಕು ಅಂತ ಹೇಳಿ. ಅಂದರೆ ಹೆಲ್ತಿ ಏಜಿಂಗ್. ನನ್ನ ವಯಸ್ಸಾಗ್ತಾನೂ ಸಹ ನನ್ನ ಸ್ವಾಸ್ಥ್ಯವನ್ನ ಕಾಪಾಡಿಕೊಂಡೇ ಬರಬೇಕು, ಅದಕ್ಕಾಗಿ ಯೋಗ. ಒಬ್ರು ಯಾರು ಹೇಳಿದ್ರು, ಕೇವಲ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳೋದು ಅಷ್ಟೇ ಅಲ್ಲ, ತಾರುಣ್ಯವನ್ನೂ ಸಹ ಉಳಿಸ್ಕೋಬೇಕು, ಅದಕ್ಕೆ ಬೇಕಾಗಿರತಕ್ಕಂಥದ್ದು ಯೋಗ. ನಾವು ವಯಸ್ಸಾಗ್ತಾ ನಮ್ಮ ದೇಹದ ಭಾಗಗಳು ಸವಿತಾ ಹೋಗುತ್ತೆ. ಚಕ್ರವರ್ತಿ ಸೂಲಿಬೆಲೆಗಳು ಹೇಳಿದ್ರು, ತುಕ್ಕಿಡಿಬಾರ್ದು, ಸವಿಬೇಕು. ನಿಜ, ನಾವೆಲ್ಲರೂ ನಮ್ಮ ಆರೋಗ್ಯ, ನಮ್ಮ ಶರೀರ ಸವಿತಾ ಹೋಗುತ್ತೆ. ಅದಕ್ಕೆ ಒಂದು ನಿದರ್ಶನ ಅಂತಂದ್ರೆ ನಮ್ಮ ಮಿದುಳಿನಲ್ಲಿರತಕ್ಕಂಥ ಗ್ರೇ ಮ್ಯಾಟರ್ ಅಂತ ಏನು ಕರಿತೇವೆ, ನರಗಳ ಅದರ ಭಾಗಗಳೇನಿದೆ ಅದು ಸವಿತಾ ಹೋಗುತ್ತೆ, ಅದು ಕೃಶವಾಗ್ತಾ ಹೋಗುತ್ತೆ. ವಯಸ್ಸಾಗ್ತಾ ಅದು ಇಳಿತಾ ಹೋಗುತ್ತೆ. ಪ್ರತಿನಿತ್ಯವೂ ಸಹ ಪ್ರಾಯಶಃ 1, 2, 3 ನರಗಳನ್ನು ನಾವು ಕಳ್ಕೊತಾ ಹೋಗ್ತೀವಿ. ಪ್ರಾಯಶಃ ಈ ಭಾಷಣ ಮುಗಿಸಿ ನಾನು ಹೊರಗಡೆ ಹೋಗೋದಕ್ಕೆ 1-2 ಹೋಗಿರ್ಬೋದು ನನಗೂ ಸಹ. ಮತ್ತೆ ಸಾಮಾನ್ಯ 50-60 ವರ್ಷ ಆದಮೇಲೆ ಇದು ಇನ್ನಷ್ಟು ವೇಗವಾಗಿ ಇಳಿತಾ ಹೋಗುತ್ತೆ, ಮಿದುಳು ಸಂಕುಚಿತವಾಗ್ತಾ ಹೋಗುತ್ತೆ. ಇದು ಸಹಜ. ಯಾರೋ ಒಬ್ರು ಎಕ್ಸ್ಪೆರಿಮೆಂಟ್ ಮಾಡಿದ್ರಂತೆ. ಯಾರ್ಯಾರು ಅನೇಕ ವರ್ಷಗಳ ಕಾಲ ಯೋಗ ಸಾಧನೆ ಮಾಡಿದ್ದಾರೆ ಅಂಥವ್ರಿಗೂ ಸಹ ಎಷ್ಟು ಪ್ರಮಾಣ ಇದೆ ಗ್ರೇ ಮ್ಯಾಟರ್ ಅಂತ ಅಳತೆ ಮಾಡಿದ್ರಂತೆ. ಅಳತೆ ಮಾಡಿದಾಗ ಗೊತ್ತಾಯ್ತು ಅವರಿಗೆ, ಯಾರು ಯೋಗವನ್ನು ಮಾಡಿರಲಿಲ್ಲ ಅವರಲ್ಲಿ ಹೇಗೆ ಇದು ಕುಸಿತ ಬಂತು, ಆ ಕುಸಿತ ಯಾರು ಯೋಗ ಮಾಡ್ತಾ ಇದ್ರು ಅವರಲ್ಲಿ ಕಾಣಲಿಲ್ಲ ಅಂತ ಹೇಳಿ. ಇದಕ್ಕೆ ಬೇಕಾಗಿರತಕ್ಕಂಥ ಉಳಿದ ಉಪಯೋಗಗಳು ನಾನು ಕೊಡಬಹುದು. ಆದರೆ ಅನೇಕರು ಯಾವುದರ ಬಗ್ಗೆ ಒತ್ತು ಕೊಡ್ತಿದ್ದಾರೆ ಅಂತಂದರೆ, ಇದೆಲ್ಲವೂ ಸಹ ಸರಿ ನೀವು ಹೇಳ್ತಿರತಕ್ಕಂಥದ್ದು, ಆದರೂ ಸಹ ಈಗಿನ ಕಾಲದಲ್ಲಿ ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಬೇಕಾಗಿರತಕ್ಕಂಥ ಒಂದು ಬಹಳ ವೈಜ್ಞಾನಿಕವಾದಂಥ ತಳಹದಿ ಹಾಕಬಹುದೇ ನೀವು? ಏನದು ಅಂದರೆ, ಪ್ರಾಯಶಃ ಅನೇಕ ವರ್ಷಗಳು ಯೋಗವನ್ನು ಯಾರು ಅಭ್ಯಾಸ ಮಾಡಿದ್ದಾರೆ, ಯಾರು ಅಭ್ಯಾಸ ಮಾಡಿಲ್ಲ ಅವರಲ್ಲಿ ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ 10 ವರ್ಷಗಳ ನಂತರ ಯೋಗದ ಪರಿಣಾಮವನ್ನು ನೀವು ಯಾರಾದರೂ ಗಮನಿಸಿದ್ದೀರಾ ಅಂದಾಗ ಪ್ರಾಯಶಃ ನಾವು ನಿರುತ್ತರವಾಗ್ತೀವಿ. ಹಾಗಾಗಿ ಅನೇಕ ಸಂಘ ಸಂಸ್ಥೆಗಳು, ಅನೇಕ ವೈಜ್ಞಾನಿಕ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಹಲವಾರು ವರ್ಷಗಳ ಯೋಗದ ಅಭ್ಯಾಸವನ್ನು ನಮ್ಮ ದೇಹದಲ್ಲಿ, ನಮ್ಮ ಮಿದುಳಿನಲ್ಲಿ, ನಮ್ಮ ಮನಸ್ಸಿನ ಮೇಲೆ ಯಾವ್ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋದ್ರ ಬಗ್ಗೆ ಮಾಡತಕ್ಕಂಥ ಸಂಶೋಧನೆಗಳು ಇತ್ತೀಚಿನ ದಿನಗಳಲ್ಲಿ ಬೇಕಾಗಿದೆ. ಅದರ ಕಡೆ ಅನೇಕರು ಗಮನ ಕೊಡ್ತಾ ಇದ್ದಾರೆ. ಮನಸ್ಸಿನ ಆರೋಗ್ಯ ಕ್ಷೇತ್ರದಲ್ಲೂ ಸಹ ಯೋಗದ ಸದ್ಬಳಕೆ ಆಗಿದೆ. ಯೋಗದ ಲಾಭವನ್ನು ಅನೇಕರಿಗೆ ಕೊಟ್ಟಿದ್ದೀವಿ. ಈಗ ನಮಗೆ ಗೊತ್ತಿರಬಹುದು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಹೇಳಿ ಸುಮಾರು 25 ರಾಜ್ಯಗಳಲ್ಲಿ ಈ ರೀತಿಯಾದಂಥ ಡೆಲ್ಲಿ ಏಮ್ಸ್ ಅಂತ ಏನು ಕರಿತೀವಿ ಆ ಥರದ್ದು ಸ್ಥಾಪಿತವಾಗಿದೆ. ಸರ್ಕಾರ ಯೋಚನೆ ಮಾಡಿದೆ ಇಷ್ಟೂ ಕಡೆ ಯೋಗದ ಮತ್ತು ಆಯುರ್ವೇದವೂ ಸಹ ಸೇರಿದ ಹಾಗೆ ಪಾರಂಪರಿಕ ನಮ್ಮ ಚಿಕಿತ್ಸಾ ವಿಧಾನಗಳನ್ನು ಜನರಿಗೆ ಕೊಡಬೇಕು ಅಂಥೇಳಿ ಅಧಿಕೃತವಾಗಿ ಈ ರೀತಿ ಅಲೋಪತಿ ಸೈನ್ಸ್ ಕಾಲೇಜುಗಳಲ್ಲೂ ಸಹ ಯೋಗ ಮತ್ತು ಅದಕ್ಕೆ ಬೇಕಾಗಿರತಕ್ಕಂಥ ಬೇರೆ ಬೇರೆ ಪರಿಕರಣಗಳನ್ನು ಸೇರಿಸಿದೆ. ಯೋಗವನ್ನು ಪಠ್ಯದಲ್ಲೂ ಸಹ ತರುವಂಥ ಪ್ರಯತ್ನ ಆಗಿದೆ. ಇತ್ತೀಚೆಗಷ್ಟೇ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅದು
ಎಲ್ಲ ಮೆಡಿಕಲ್ ಕಾಲೇಜ್ಗಳನ್ನ ನಿಯಂತ್ರಣ ಮಾಡತಕ್ಕಂಥ ಒಂದು ಸಂಸ್ಥೆ. ಅದರ ಕೆಲವೊಂದು ರೆಗ್ಯುಲೇಷನ್ಸ್ ಅಲ್ಲೂ ಹೇಳ್ತು, ಯೋಗವನ್ನು ನೀವು ಪ್ರಾರಂಭಿಕ ದಿನಗಳಲ್ಲಿ ಕಲಿಸ್ಕೊಡ್ಬೇಕು ವೈದ್ಯ ವಿದ್ಯಾರ್ಥಿಗಳಿಗೆ. ಅದಷ್ಟೇ ಅಲ್ಲ ನಮ್ಮ 12 ತಿಂಗಳು ಇಂಟರ್ನ್ಶಿಪ್ ಅಂತ ನಾವೇನು MBBS ಎಲ್ಲ ಮಾಡ್ತೀವಿ, ಅದರಲ್ಲಿ 1 ತಿಂಗಳನ್ನ ಈ ವಿದ್ಯಾರ್ಥಿಗಳಿಗೆ ಹೇಳುತ್ತೆ, ನೀವು ಯಾವುದೇ ಕಡೆ ನೀವು ಕೆಲಸ ಮಾಡಿ ಬೇರೆ ಬೇರೆ ಅನುಭವವನ್ನು ಪಡ್ಕೋಬೋದು, ಎಲೆಕ್ಟಿವ್ ಪೋಸ್ಟಿಂಗ್ಸ್ ಅಂತ ಹೇಳ್ತಾರೆ. ಅನೇಕರು ತಮಗೆ ಇಚ್ಛೆ ಇರತಕ್ಕಂಥ ಬೇರೆ ಬೇರೆ ಸಂಗತಿಗಳನ್ನ ಆರಿಸ್ಕೋತಾರೆ. ಆ ಥರ ಆರಿಸ್ಕೊಳ್ತಾ ಇರತಕ್ಕಂಥ ಪಟ್ಟಿಯಲ್ಲಿ ಯೋಗವನ್ನು ಸಹ ನಾವು ಸೇರಿಸಿದ್ವಿ. ಅಂದರೆ ಯಾರು ವೈದ್ಯರಾಗಿ ತಯಾರಾಗ್ತೀವಿ, ನಮ್ಮ ಜೀವನದಲ್ಲಿ ಯೋಗವನ್ನು ಅಳವಡಿಸ್ಕೋಬೇಕು, ಮತ್ತು ನಮ್ಮ ಚಿಕಿತ್ಸಾ ಪದ್ಧತಿಯಲ್ಲಿ ಯೋಗವನ್ನು ಅಳವಡಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಅವರಿಗೆ ಏನಾದರೂ ಕುತೂಹಲ ಬಂದರೆ ಅದಕ್ಕೆ ಈ 1 ತಿಂಗಳ ಅವಧಿಯಲ್ಲಿ ಅವರೂ ಸಹ ಯೋಗ ಚಿಕಿತ್ಸೆಯ ಬಗ್ಗೆ, ಯೋಗಾಭ್ಯಾಸದ ಬಗ್ಗೆ, ಯೋಗ ಸಾಧನೆಯ ಬಗ್ಗೆ ಅನುಭವಗಳನ್ನು ಪಡ್ಕೊಳ್ಳೋದಕ್ಕೆ ಅಧಿಕೃತವಾಗಿ ನಾವು ಈಗ ವೈದ್ಯಕೀಯ ಶಿಕ್ಷಣದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ಯಾರ್ಯಾರ ಆಸಕ್ತಿ ಇದೆ ಅವರು ಅದನ್ನು ಪಡ್ಕೋತಾ ಇದ್ದಾರೆ. ಕೆಲವು ಕಡೆ ಅಂತೆಯೂ ಸಹ 1 ವಾರ ಈ ರೀತಿ ಆಯುಷ್ ಪದ್ಧತಿಗಳೇನಿದೆ, ಯೋಗ, ಆಯುರ್ವೇದ ಇತ್ಯಾದಿ, ಅದಕ್ಕೆ ಎಲ್ಲ ವೈದ್ಯಕೀಯ ವಿದ್ಯಾರ್ಥಿಗಳ ಇಂಟರ್ನ್ಶಿಪ್ಪಲ್ಲಿ 1 ವಾರ ಅದಕ್ಕೆ ಮೀಸಲಾಗಿರುವಂಥ ಸಂಗತಿಯೂ ಸಹ ಕೆಲವೊಂದು ವೈಜ್ಞಾನಿಕ ಮಹಾವಿದ್ಯಾಲಯಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ನಡೆದಿವೆ ಅನ್ನೋಂಥದ್ದು ಬಹಳ ಶ್ಲಾಘನೀಯವಾದಂಥ ವಿಷಯ. ಹಾಗಾಗಿ ಈ ರೀತಿ ಯೋಗ ಕೇವಲ ನಾವು ಒಂದು ವ್ಯಾಯಾಮ ಅಂತ ಅಂದ್ಕೊಳ್ಳದೆ ನಮ್ಮ ಜೀವನಕ್ಕೆ ಬೇಕಾಗಿರತಕ್ಕಂಥ ಒಂದು ಆಧ್ಯಾತ್ಮಿಕ ಸಾಧನೆಯ ವ್ಯವಸ್ಥೆ ಅಂತ ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡ್ರೆ ನಮಗೆ ಅಧ್ಯಾತ್ಮದ ಸಾಧನೆಯ ಆಗುತ್ತೋ ಇಲ್ವೋ ಆ ಭಾಗ ಬೇರೆ, ಆದರೂ ಸಹ ನಮ್ಮ ಸ್ವಾಸ್ಥ್ಯ, ಶಾರೀರಿಕ ಮತ್ತು ಮಾನಸಿಕ ಸ್ವಾಸ್ಥ್ಯ ಅತ್ಯಂತ ದೃಢವಾಗಿರುತ್ತೆ ಅನ್ನೋಂಥದ್ದು ಎಲ್ಲರ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ಬೇಕಾಗಿರ್ತಕ್ಕಂಥ ಇನ್ನಷ್ಟು ಸಂಶೋಧನೆಗಳಿಗೆ ನಾವೆಲ್ಲರೂ ಯುವ ಜನಾಂಗ ಗಮನ ಕೊಡೋಣ. ಅದಕ್ಕೆ ಬೇಕಾಗಿರತಕ್ಕಂಥ ತಳಹದಿ, ವೈಜ್ಞಾನಿಕ ತಳಹದಿ ಅಥವಾ ಈ ಸಾಧನೆಗೆ ಬೇಕಾಗಿರತಕ್ಕಂಥ ಒಂದು ರೀತಿಯಾದಂಥ ಪಾರಂಪರಿಕ ತಳಹದಿಯನ್ನು ಈ ರೀತಿಯಾದಂಥ ವಿವೇಕಾನಂದ ಕೇಂದ್ರ ಇರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಯೋಗ ಶಿಕ್ಷಣ ಸಂಸ್ಥೆ ಒದಗಿಸಿಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದೀರಿ. ಎಲ್ಲ ಕಾರ್ಯಕರ್ತರಿಗೆ ನನ್ನ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ 1-2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.